ಲೈವ್ ಇದೆ ಆಯ್ತಾಯ್ತು ಬರೀ ಸ್ವಲ್ಪ ಸೈಡಿಗೆ ಮಾಡಿದ್ರು ಅದನ್ನು ಮತ್ತೆ ನಾವು ಅಲ್ಲಿ ನಮ್ಮ ಬೇಡಿಕೆಯನ್ನು ಇವತ್ತಿನವರೆಗೂ ಯಾರಿಗೂ ಪರಿಹಾರ ಘೋಷಣೆ ಮಾಡಿಲ್ಲ, ನಿರ್ಲಕ್ಷ್ಯ ತೋರಿಸಿದ್ದಾರೆ. ಹೀಗಾಗಿ ತಾವುಗಳು ಬಂದಿದ್ರ ನಮ್ಮ ಗಮನಕ್ಕೆ ನಾವು ತಗೊಂಡ್ಬಂದಿದ್ವಿ. ಈ ತಿಂಗಳು 21ನೇ ತಾರೀಕು ಎಂಟು ಆಸ್ಪತ್ರೆ ಉದ್ಘಾಟನೆ ದಿನೇಶ್ ಗುಂಡೂರಾವ್ ಅವರು ಕರ್ತವ್ಯ ಮಾಡಿದ್ದಾರೆ. ಅಷ್ಟೊಳಗಡೆ ಪ್ರತಿಯೊಂದು 3 ಮಕ್ಕಳಿಗೆ ಪರಿಹಾರ ಘೋಷಣೆ ಮಾಡಿದ್ದಾರೆ. ನಾವು ಚಿನ್ನನೂರಿಗೆ ಬರೋದಕ್ಕೆ ದಿನೇಶ್ ಗುಂಡೂರಾವ್ ಅವರನ್ನು ಬಿಡ್ತೀವಿ ಮೇಡಮ್. ಇಲ್ಲ ಅಂತಂದರೆ ಚಿನ್ನನೂರಿಗೆ ಬಯಸ್ತಾರೆ ಆಗ್ತದೆ. ನಮ್ಮ ಚಿನ್ನನೂರಿಗೆ ಬರುವ ಅವಶ್ಯಕತೆ ಇಲ್ಲ ಮೇಡಮ್. ನನಗೆ ತಾವುಗಳು ಏನು ಮಾತಾಡ್ತೀವಿ ತಾವು ಸ್ವಲ್ಪ ಹೇಳಿಕೆ ಕೊಡ್ತಾರೆ ಮೇಡಮ್. ನನಗೆ ಸ್ವಲ್ಪ ಇಲ್ಲ ಮೇಡಮ್ ಎಲ್ಲರಿಗೂ. ಆಮೇಲೆ ಇನ್ನೊಂದು ಏನಾಗಿದೆ ಮೇಡಮ್, ನಾವು
ಸುಮಾರು ಜನ ಕೊಟ್ಟಿದ್ದೀವಿ. ಇಲ್ಲ ನಿಮ್ಮ ಈಗ ಮೇಡಮ್ ಇನ್ನೊಂದು ಏನಾಗಿದೆ ಆಯ್ತು, ಇನ್ನೊಂದು ಎಲ್ಲ ನೀವು ದೀಪವನ್ನ ಆಗಿರಲಿ, ಮಂಜು ಆಗಿರಲಿ, ನಮ್ಮೆಲ್ಲ ಊರು ನಾವೆಲ್ಲ ಏನಿಲ್ಲ ಅಂತ ಇದು ಏನಾಗಿದೆ ಇವತ್ತು ನೀವು ಬಂದಿದ್ದೀರಿ, ನೀರಿಲ್ಲ, ಓಪನ್ ಇಲ್ಲ. ಇವತ್ತು ಓಪನ್ ಮಾಡಿ ಆಸ್ಪತ್ರೆಯಲ್ಲಿ ಅದು ಹೆಸರಿಗೆ ಮಾತ್ರ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲ ಮೇಡಮ್. ಆಮೇಲೆ ನೀವು ಒಳಗಡೆ ಒಂದೊಂದಾಗಿ ತೋರಿಸ್ತೀವಿ. ಇವರು ಮೇಡಮ್ ಅವರು ಮೇಡಮ್ ಅವರು ಸುಮಾರು ಹೋರಾಟ ಮಾಡಿದ್ದಾರೆ. ಎಲ್ಲರೂ ಇಲ್ಲಿರೋರು ಎಲ್ಲರೂ ಹೋರಾಟ ಮಾಡಿದ್ದಾರೆ. ನಮಗೆ ಯಾರಿಗೂ ಏನು ಸಿಗ್ತಾ ಇಲ್ಲ. ಸ್ವಲ್ಪ ಆಲ್ರೆಡಿ ಫುಲ್ ಆಗಿಬಿಟ್ಟಿದೆ ನೋಡ್ರಿ, ಒಳಗಡೆ ನೋಡ್ರಿ. ಸೈಡ್ 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 ಗೇಟ್ ಹಾಕಿ, ಗೇಟ್ ಹಾಕಿ, ಸೈಡಿಂದ ಹಾಕಿ, ಸೈಡಿಂದ ಹಾಕಿ ಡಾಕ್ಟ್ರೆ, ಸೈಡಿಂದ ಹಾಕಿ ಸರ್. ಬೆನ್ ತೋರಿಸ್ತೀವಿ. ಇರಿ ಸರ್, ಇಲ್ಲಿಂದ ಹೊರಗಡೆ ಜನ ಹೊರಗಡೆ ಸೈಡ್ ಅಣ್ಣ, ಹೋಗಿ ಅಣ್ಣ. ಎಲ್ಲ ಹೊರಗೋರ ಪಬ್ಲಿಕ್ ಎಲ್ಲ ಹೊರಗೋರ ದಯವಿಟ್ಟು ಪಬ್ಲಿಕ್ ಎಲ್ಲ ಹೊರಗೆ ಬರ್ರಿ, ದಯವಿಟ್ಟು ಪಬ್ಲಿಕ್ ಎಲ್ಲ ಹೊರಗೆ ಬರ್ರಿ. ಔಟರ್ಸ್ ಎಲ್ಲ ಹೊರಗೆ ಬರ್ರಿ, ಪಬ್ಲಿಕ್ ಎಲ್ಲ ಹೊರಗೆ ಬರ್ರಿ. ಸೈಡ್ ಬನ್ನಿ, ಸೈಡ್ ಬನ್ನಿ. ಎಲ್ಲ ಹೊರಗೋರೆ.
ಇದೆ ಅಂತ ಹೇಳಿದ್ರು. ನೀವು ನಡ್ರಿ, ಮುಂದಕ್ಕೆ ನಡ್ರಿ, ಬರೀ ನೀವೇ ಆಟ ನಿಮ್ಮದೇ ಬರ್ತದಂತ. ಬರೀ ಅಣ್ಣ, ಬರ್ರಿ ಬರ್ರಿ ಬರ್ರಿ. ಶಕ್ತನಾಗಿ ಸ್ವಾಸ್ಥನಾಗಿ ಮಾಡಿದ್ದೀವಿ, ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ಮಾಡಿದ್ದೀವಿ. ಟೋಟಲ್ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ರವರೆಗೆ ಹೆಣ್ಮಕ್ಳಿಗೆ ಎಲ್ಲ ಮಹಿಳೆಯರಿಗೆ ಎಲ್ಲ LCD, ಹೈಪರ್ಟೆನ್ಷನ್, ಡಯಾಬಿಟೀಸ್, ಕ್ಯಾನ್ಸರ್ ನಾವೆಲ್ಲ ಅವೇರ್ನೆಸ್ ಎಲ್ಲ ಕೊಟ್ಟಿದ್ದೀವಿ. ನ್ಯೂಸ್ ನಿನ್ನೆ ಉದ್ಘಾಟನೆ ಮಾಡಿದ್ದೀವಿ. ನಮ್ಮ ಆಶಾ ಕಾರ್ಯಕರ್ತರಿಂದ ಮೀಟಿಂಗ್ ಮಾಡಿಕೊಡ್ತೀವಿ. ಆಶಾ ಕಾರ್ಯಕರ್ತರ ಮನೆ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಏನಾದರೂ ಅನಾಮಲೀಸ್ ಡಿಟೆಕ್ಟ್ ಮಾಡೋಕ್ಕೆ ಅನಾಮಲೀಸ್ ಸ್ಕ್ಯಾನ್ ಇದು ಮೇಲೆ ಫಸ್ಟ್ ಫ್ಲೋರ್ ICU ಬೆಡ್ಸ್ ಇದೆ ಮೇಡಮ್. OT ಇದೆ ಮೇಡಮ್. ಮೊದಲನೇದೇನು, ಎರಡನೇದೇನು
ಮತ್ತೇನ್ ಮಾಡಿದ್ರೀಗ? ಅವಾಗ ಇದ್ದಾಗ ಮಕ್ಕಳಿಗೆ ಡಾಕ್ಟ್ರಿಂದ ಚಲೋ ನೋಡ್ಕೊಂಡ್ರವ. ನೋಡ್ಕೊಂಡಾರೆ ಯಾವುದು ಅಣ್ಣಾಲಿಂದ ಮಧ್ಯಾಹ್ನ ನೋಡ್ಕೊಂಡಾರೆ ಅದು ಸ್ವಲ್ಪ ಡಾಕ್ಟ್ರಲ್ಲಿ ಹೊರಗಿದ್ದ ಮಾತ್ರ ತರಬೇಕು, ಔಷಧ ತರಬೇಕಂತ ಏನಾದ್ರು ಏನೇನಿಲ್ಲ ಆಧಾರ್ ಕಾರ್ಡು ಮಗು ತಂದು ಕೊಟ್ಟಾಗ ಅವಾಗ ಬೇಡೋದು. ನೋಡ್ರಿ ಮುಂದೆ ನೋಡ್ರಿ. ಪರ್ಮನೆಂಟ್ ಔಟ್ಸೋರ್ಸ್ ಪ್ರಾಬ್ಲಮ್ ಇದೆ. ನೀರು ಇಲ್ಲ ಮತ್ತೆ ಹೇಗೆ ಮನೆಯಿಂದ ಬರ್ತೀರಾ? ನೀವು ಮಾಡಿಸಿ ಏನದು ದೊಡ್ಡ ವಿಷಯ ಏನಲ್ಲ ಅಲ್ವಾ? ನೋಡ್ರಿ. ಅದು ಗೇಟ್ ಹಾಕ್ಬಿಡ್ರಿ ಸರ್, ಗೇಟ್ ಹಾಕ್ಬಿಡ್ರಿ ಗೇಟ್. ಅದೊಂದು
ಸ್ವಲ್ಪ ಅಣ್ಣ ನೀನು ಬರಲಿ ನೀನು ಅಣ್ಣ ನೀನು ಬಾರಣ ಈಚೆ ಬಾರಣ ಹೌದಾ ಮನೆಯಲ್ಲ ಮೇಡಮ್ ಮಾಸ್ಕ್ ಅಂತ ಇಲ್ಲಿ ಹೊರಗಡೆ ಇದು ಗ್ಲೂಕೋಸ್ ಬಾಟ್ಲಿ ಏರ್ಸೋ ವೈರ್ ಕೂಡ ರೀ ಬಂದವ್ರು ಇಲ್ಲಿ ಎದವ ಇವರು ತಗೊಂಬಂದ್ ಕೊಡ್ಲಾರ್ದ ಹೋಗಿ ಹೊರಗಡೆ ತಗೊಂಬ ಅಂತ ಹೇಳ್ತಾ ಇದಾರೆ ಇವ್ರು ಮೇಡಮ್ ಇವರು ಯಾಕ್ರಿ ನೀವು ಪೇಷಂಟ್ಗಳಿಗೆ ಹೊರಗಡೆ ತಗೊಂಬಂದ್ರು ಇಲ್ಲೇ ಇದಾವಲ್ಲ ನಿಮ್ಮ ಹಾಸ್ಪಿಟ್ಲಲ್ಲಿ ಹೋಗಿ ತರಕ ಹೇಳ್ರಿ ನಿಮ್ ಕಾಂಪೌಂಡರ್ ತಂದು ಕೊಡ್ತಾರ ಅಂತಂದ್ರೆ ಅವಾಗ ಹೆಚ್ಚಾರ ಗ್ಲೂಕೋಸ್ ಯಾಕೆ ಮಾತಾಡಲಿಲ್ಲ ಅಂದ್ರೆ ಹೊರಗಡೆ ಬಂದು ಕೊಡ್ತಾರೆ ಮೊನ್ನೆ ಬಂದಿವ್ರಿ ಮೇಡಮ್ ಮ್ಯಾಗ ಬೆಡ್ ಇಲ್ಲ ಅಂತಾರೆ ಕೆಳಗೆ ಬೆಡ್ ಇಲ್ಲ ಅಂತ ಮ್ಯಾಗ ಮಗುನ ಹಾಕಿನಿ ಕೆಳಗೆ ಇಲ್ಲ ಇವ್ರು ಇಲ್ಲಿ ಕೂತ್ಕೊಂಡ್ರ ಒದ್ದಾಡ್ತದೆ ಪೇಷಂಟ್ ಈ ಸುರೇಶ್ ಗೌಡ್ರನ್ನ ಹೋಗ್ಕೇಸಿ ಮತ್ತೆ ರಿಕಮೆಂಡೇಶನ್ ಮಾಡ್ತಾರ ಇವ್ರನ್ನ ಕೆಳಗ್ ಮಾಡ್ತಾರ ಕೆಳಗ್ ಬಂದ್ರ ಮ್ಯಾಗ ಮಾಡ್ರಿ ಅಂತ ಎಲ್ಲಿ ಮಾಡ್ಸ್ಬೇಕ್ರಿ ಇವ್ರನ್ನ ಇಲ್ಲಿ ಮಾಡ್ಕೊಂಡು ಮಾಡ್ಸೈತ್ರಿ ಸರ್ ಕೈ ಮುಗಿದ ಸರ್ ಮ್ಯಾಗ ಅಡ್ಮಿಟ್ ಮಾಡ್ತೀರ ಅಂತಂದ್ರ ಅವಾಗ ಎಷ್ಟ್ರಿ 4 ತಾಸಿಗೆ ಟ್ರೀಟ್ಮೆಂಟ್ ಕೊಟ್ಟಾರ್ರಿ ಇವ್ರನ್ನ ಕೇಳಿವ್ರಿ ಬೆಡ್ ಇಲ್ಲ ಅಂತಾರೆ ಹೆಂಗ್ರಿ ಪೇಷಂಟ್ ಒದ್ದಾಡಕತ್ತೀರಿ ಮತ್ತೆ ಏನ್ ಮಾಡ್ಬೇಕು ಸರ್ ಅವ್ರ ಕೇಳಂತಾರ್ರಿ ಅವ್ರಿದ್ರೆ ಏನ್ ಹೇಳ್ತಾರ್ರಿ ಅವ್ರು ಕೆಳಗಂತಾರ್ರಿ ಮ್ಯಾಗ ಅಂತಾರ್ರಿ
ಇವ್ ನಮ್ಗೆ ಹೇಳ್ಬೇಕಲ್ರಿ ಸಮಾಧಾನ ಕರೆಕ್ಟ್ ಆಗಿ ಅವ್ನ ಕೇಳ್ರಿ ಅಂತಂದ್ರೆ ಅವ್ರು ಏನ್ ಹೇಳ್ತಾರೆ ಇವ್ರು ಎಡ್ಡಲ್ರಿ ಇವ್ರು ನಮಗೆ ಯಾರಪ್ಪ ಅವ್ರು ಮೇಡಮ್ ಅವ್ರು ಕೇಳಿ ಅಡ್ಜಸ್ಟ್ ಮಾಡ್ತಾರೆ ಏನ್ ಹೇಳ್ತಾರೆ ಅವ್ರು ಕೆಳಗ ಮ್ಯಾಂಗ ಎಷ್ಟು ಪರಿಸ್ಥಿತಿ ಅಪ್ಪನಂತ ಅಡ್ಡಾಡಿನ್ರಿ ನಾನು 4 ತಾಸು ಅಪ್ಪನಂತ ಅಡ್ಡಾಡಿನಿ ನಾನು ಮಗಳು ಮ್ಯಾಗ ಅಡ್ಮಿಟ್ ಮಾಡಿನ್ರಿ ಇಲ್ಲಿ ಹೇಳ್ತಿದಾರ ಇಲ್ಲಿ ಕೇಳಿದ್ರ ನಾವು ಟ್ರೀಟ್ಮೆಂಟ್ ಕೊಡಂಗಿಲ್ಲ ಮ್ಯಾಗ ಕೇಳ್ತಕೊಂಡ್ರೆ ಅಲ್ಲಿ ಸಂಬಂಧ ಇಲ್ಲ ಅಂತ ಮಕ್ಕಳ ಹಾಸ್ಪಿಟಲ್ ನಮ್ಗೆ ಸಂಬಂಧ ಇರ್ತಾರೆ ಇವ್ರು ಮ್ಯಾಗ ಬಂದ್ರೆ ಬರ್ಬೋದು ಇವ್ರಿಗೆ ಹೇಳಿದ್ರೆ ಸಂಬಂಧ ಇಲ್ಲ ಯಾರಿಗೆ ಹೇಳ್ಬೇಕ್ರಿ ನಾವು ಯಾರಿಗೆ ಹೇಳ್ಬೇಕು ಇವ್ರಿಗೆ ಇವ್ರು ಕೇಳಿದ್ರೆ ಹಚ್ಚಿ ಹೊಡ್ರು ಇಲ್ಲಿ ಕೇಳಿದ್ರೆ ಹಚ್ಚಿ ಹೊಡ್ರು ಅಲ್ಲಿ ಕೇಳಿದ್ರೆ ಹಚ್ಚಿ ಹೊಡ್ರು ಬೆಡ್ ಇಲ್ಲ ಕೆಳಗೆ ನರ್ಸಿ ನಿಮ್ಮ ಹೇಳ್ತೀವಿ ನಾವು ಯಾರಿಗೆ ಹೇಳ್ಕೋಬೇಕು ನಾನು ಒಬ್ಬರಲ್ರಿ ಅವತ್ತು ಎಷ್ಟು ಮಂದಿ ಪೇಷಂಟ್ ಇದಾರ ಬೆಡ್ ಇಲ್ಲ ಅಂತ ಕುಂದಿಸ್ಯಾರ ಏನ್ ಮಾಡ್ಬೇಕು ನಾವೆಲ್ಲ ಎಲ್ಲ ಇದ್ದು ಇಷ್ಟು ತಿಳುವಳಿಕೆ ಸ್ವಲ್ಪ ಮಾತಾಡೋನೇ ನಮ್ಮನ್ನ ಮಾತಾಡ ಓಡಿಸ್ಕೊಳ್ರು ನೀವು ಬಹಳಷ್ಟು ಮಂದಿ ಸುಮ್ಮನೆ ಮಾತಾಡೋರು ಸುಮ್ಮನೆ ಕುಂತ್ಕೊಂಡು ಹೋಗ್ಯಾರ ಅವ್ರು ಒಂದು 15-20 ಮಂದಿ ಬೆಡ್ಡೇ ಇಲ್ರಿ ನಿನ್ನ ಬರ್ತಾ ಇದ್ರೆ ಪೇಷಂಟ್ ವಾಪಸ್ ಹೋಗ್ತಾ ಇದ್ದಾರೆ ಆರಾಮ ನಿಂತ್ಕೊಂಡು ಹೇಳ್ತೀನಿ ಆರಾಮ ಈಚೆ ಹೋಗ್ಬಿಟ್ಟು ಆರಾಮ ನಿಂತ್ಕೊಂಡು ಹೋಗು ನಿಮ್ಮ ಹೆಸರು ಏನಂದ್ರೆ ನಾವು ನೀವು ತಕ್ಕ ನಾವು ಬಡವ್ರಿ ಅವ್ರನ್ನ ಇಟ್ಕೊಂಡ್ರೆ ನೀವು ನಮಗೆ ಕೇರ್ ಮಾಡೋದು ನಮ್ಗೆ ಇಲ್ಲಿ ಸರಿಪ್ಪ ಇಲ್ಲಿಂದ ಸರಿ ಕಡೆ ಮುಂದೆ ಹೋಗ್ಬೇಡ್ರಲ್ಲಿ ಪೇಷಂಟ್ ಅರ್ಜೆಂಟ್ ಈ ಸದ್ಯಕ್ಕೆ ಓಟಿಗೆ ಶಿಫ್ಟ್ ಆಗ್ಬೇಕಾಗಿ ಪಟ ಶಿಫ್ಟ್ ಮಾಡ್ಸೋದು ಲ್ಯಾಬ್ರೋಟಮಿ ಮಾಡಬೇಕು ಕಾಶನ್ ಹೋಗ್ರಿ ಪಟಕ್ಕ ನಂಗೆ ಶಿಫ್ಟ್ ಮಾಡೋದು ಮೇಡಮ್ ಇಲ್ಲೇ ಅದರ ಕೋನಿಕಾ ಮೇಡಮ್ ಬರ್ತೀವಿ
ಹೇಳಿ ಹೋಗಿ ನೀನು ಅದಕ್ಕೆ ಹೋಗ್ತೀನಿ ಮುಂದೆ ಅದೇನು ಕೇಳಿಸ್ತಿಲ್ಲ ಕರಿತಿದ್ದಲ್ಲ ಹೋಗಿ ಚಂದ ಓದಿಸ್ಬೇಕು, ಓದಿಸ್ತೀಯಲ್ಲ ಹೆಣ್ಣು ಗಂಡು ಎರಡು ಮಕ್ಕಳನ್ನು ಚಲೋ ಓದಿಸ್ಬೇಕು. ನಿನ್ನೆ ಡಾಕ್ಟರ್ಸ್ ಮಾಡಬೇಕು ಮಾಡ್ತೇನಲ್ವಾ? ಏನು ಏನು ನೀನು ಎಲ್ಲಿದೆ ಎಲ್ಲಿದೆಮ್ಮ ನೀನು? ನಮ್ಮ ಅಜ್ಜಿ ಹೇಳೋರು ಒಂದು ವಾರ ಆದ್ರೂ ಅವಾಗಿನ ಮಕ್ಕಳು ಕಡಿಯೇ ಬಿಡ್ತೇವೆ. ಹುಟ್ಟಿದವ ಹೆಂಗ್ ಕಂಡಿದ್ದೆಲ್ಲ ನೀವು ಊಟ ಹೆಂಗ್ ಕೊಡ್ತಾರೆ ತಾಯಿ? ಮಧ್ಯಾಹ್ನ ಮೊಟ್ಟೆ ಬಾಳೆಹಣ್ಣು ಔಷಧಿ ಎಲ್ಲ ಇವೇ ಕೊಡ್ತಾರ? ಪ್ಯಾಡ್ಸು ಪ್ಯಾಡ್ ಕೊಡ್ಬೇಕಲ್ಲ ನೀವು? ಯಾಕೆ ಕೊಡ್ಬೇಕಲ್ಲ? ನೋಡಿ ಪ್ಯಾಡ್ಸ್ ಎಲ್ಲ ತಾಯಿಗೆ ಕೊಡ್ಬೇಕಲ್ಲ, ಹೋಗಬೇಕಲ್ಲ ನೀವು ಕೊಡ್ಬೇಕಲ್ಲ. ಇದು ಅದೇ ಕಂಡೀಷನ್ ರೆಕಾರ್ಡ್ ಮಾಡ್ಕೊಂಡು ಯಾರು ಬರ್ತಾರಲ್ಲ ಅಷ್ಟು ಗಮನಿಗೆ ಆಗಿದ್ರೆ ಹಾಕ್ತಾರೆ ಆಸ್ಪತ್ರೆಯಲ್ಲಿ. ಸರಿ 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 ಒಂದು ಸ್ವಲ್ಪ ಸೈಡು ಸುಂದರಣ್ಣ ಲೈವ್ ಐತಿಲಿ
ಆಮೇಲೆ ತೆಕ್ಕ ಆಚೆ ಆಯ್ತು ಅಲ್ಲಿ ವಿಡಿಯೋ ಮಾಡ್ತೀವಿ ಹೋಗ್ಬಾರ್ದು. ತೆಗಿ ಬಂದ್ ಮಾಡಿ ಮಂಜಣ್ಣ ಲಾಕ್ ಮಾಡು. HIV ಸೆಕ್ಷನ್ ನಿಮ್ಮ ಹತ್ರ ರೆಕಾರ್ಡ್ ಇದೆ ಅಲ್ಲ? ಕೊಡಿ. ಇದೆ ಸ್ವಲ್ಪ ಈ ಸೈಡ್ ಬನ್ನಿ. ಏಪ್ರಿಲ್ನಿಂದ 23, 24, 25 ಕೊಡಿ. ಬೇಡ ಬಾಯಿ ಮಾಡ್ತೀವಿ. ನಂಬರ್ ತಗೊಂಡು 24, 25 HIV ರಿಪೋರ್ಟ್ ತಗೊಳ್ಳಿ. ನಿಮ್ಗೆ ಬೇಕಾ? ನಿಮ್ಗೆ ಬೇಕಾ? ನಮ್ಗೆ ಎರಡು ಮಾಡಿ. 23, 24, 24, 25 ಕಳಿಸಿ. ಎಲ್ಲ ನಡೀರಪ್ಪ. ಒಳಗಡೆ ಬಿಡಿ ಇಲ್ಲೇ ಇರಲಿ ಸರ್ ಲೈವ್ ಇಲ್ಲಿ ಹಾಂ
ಅಪ್ಲಿಕೇಶನ್ ಹಾಕ್ತೀವ್ರಿ ಅವ್ರು ಏನು ಮತ್ತೆ ಹೇಳೋದಿಲ್ಲ. ಇರ್ಲಾರ್ದವ್ರು ಏನ್ ಮಾಡ್ಬೇಕ್ರಿ? ಏನು ಮಾಡೇ ಇಲ್ಲ. ಅಲ್ಲೇ ಇದೀವಿ. ಯಾವಾಗೂ ಹಾವು ಚೇಳು ಹುಳ ಹುಟ್ಟೆ ನೀವೇ ಚೆನ್ನಾಗಿದ್ರೆ ಪಕ್ಕಕ್ಕೆ ಅಲ್ಲಿ ವಾಸಕ್ಕೆ ಮಾಡುವಂತ ಜಾಗ ಅಲ್ಲೇ ಹೌದವಾ? ಬೇರೆ ಕಡೆ ಏನಾದ್ರು ಆಲ್ಟರ್ನೇಟ್ ಮಾಡ್ಕೊಂಡು ಕೇಳ್ಬೇಕು ಎಲ್ಲರ ಕೊಡಿಸ್ಬೇಕ್ರಿ. ನಾವು ಅಪ್ಲಿಕೇಶನ್ ಕಾಲದ ಮೇಲೆ ಸುಮಾರು ಒಂದು ಎಲ್ಲೇ ಕರ್ಕೊಂಡು ಹಾಕಿದ್ರೆ ಬಂದಿಲ್ಲ. अमित दे डालते हैं अमित दे तुम्हें पता ऊपर बुला लीजिए. कौन है ಇಲ್ಲಿ ಬಂದು ಬಂತು ಲೈವ್ ಲೈವ್ ಎಲ್ಲರೂ ಇಲ್ಲ ಇನ್ನಿಬ್ಬರೇ ಹಾಂ ಸರ್ ಬೇರೆ ಬಿಡಬೇಡಿ ಸರ್
ಎಲ್ಲರೂ ಬಂದ್ರೆ ಅದು ಓಪನ್ ಮಾಡ್ತೀವಿ. ಪ್ರತಿಯೊಬ್ಬರು ಸ್ಕ್ಯಾನ್ ಮಾಡ್ತಾರೆ ಅಥವಾ ಅವ್ರಿಗೆ ಬೇಕಿದ್ದವ್ರು ಮಾತ್ರ ಸ್ಕ್ಯಾನ್ ಮಾಡ್ತಾರೆ. ಮೇಡಮ್ ಅವ್ರ ಕೆಲವರಿಗೆ ಗೊತ್ತಿರಲಿಲ್ಲ, ಗೊತ್ತಿಲ್ಲ ಅವ್ರಿಗೆ ಹೇಳ್ತೀವಿ, ಮೊಬೈಲ್ ತೊಗೊಂಡು ಸ್ಕ್ಯಾನ್ ಮಾಡಿ ಅವ್ರು ಒಪಿನಿಯನ್ ಕೊಟ್ಟು ನೀವು ಪ್ರತಿಯೊಬ್ಬರಿಗೂ ಮಾಡಿಸ್ಬೋದು. ಅವಾಗ ಏನಾಗುತ್ತೆ ಗೊತ್ತಾ, ಪೊಲೀಸ್ ಮೇಲೆ ಬರುವಂತ ಕಳಂಕ ಬರುವುದಿಲ್ಲ. ನೀವೆಷ್ಟೇ ಕಷ್ಟಪಡ್ರಿ, ನೀವು ಎಷ್ಟೇ ನೀವು ಮಾಡ್ರಿ, ಕಡೆಗೆ ಏನಂತಾರ, ಪೊಲೀಸ್ ಸ್ಟೇಷನ್ ಹೋದಾಗ ಸರಿಯಾಗಿ ನಡ್ಕೊಳ್ಳೋದಿಲ್ಲ ಅಂತಾರಲ್ಲ. ಯಾರೇ ಒಂದು ಹೆಣ್ಮಗಳು, ಒಂದು ತಾಯಿ, ಯಾರು ಬರಲಿ, ನಿಮ್ದಾದ್ಮೇಲೆ ಅವ್ರು ಸ್ಕ್ಯಾನ್, ನೀವು ಹೇಳ್ಬೇಕು, ಸ್ಕ್ಯಾನ್ ಮಾಡ್ತಾಯಿ ಈ ತರ ಇದೆ, ನಿಮ್ಗೆ ನಾವು ನಿಮ್ ಜೊತೆ ನಡ್ಕೊಂಡಿದ್ದು ನಿಮ್ಗೆ ಸರಿ ಅನ್ನಿಸ್ತಾ ಇಲ್ವಾ? ಅವಾಗ ಏನಂದ್ರೆ ನೀವು ಅವ್ರ ಜೊತೆ ಇದ್ದಂಗೆ. ಸೊ ನಮ್ಗೆ ಯಾಕಂದ್ರೆ ಕಷ್ಟಪಡ್ತೀರಾ, ಯಾವುದು ಹಾಗಾಗಿ ಆ ಒಳ್ಳೆ ಹೆಸರು ಬರಬೇಕು, ತುಂಬಾ ಯಾಕಂದ್ರೆ ಇದು ಜನರಿಗೆ ಒಳ್ಳೇದಾಗಲಿ ಅಂತಾನೆ ಇಟ್ಟಿರೋದು. ಪ್ರತಿಯೊಬ್ಬರಿಗೂ ಗೊತ್ತಿರ್ಬೇಕಿದೆ ಅಲ್ವಾ? ಯಾರೇ ಒಂದು ಕಂಪ್ಲೇಂಟ್ ಮಾಡಕ್ ಬಂದ್ರೆ ಪೊಲೀಸರು ನಿಮ್ ಜೊತೆ ಸರಿಯಾಗಿ ನಡ್ಕೊಂಡ್ರ ಇಲ್ವಾ, ನಿಮ್ ಕಂಪ್ಲೇಂಟ್ ಬರ್ಲಿಕ್ಕೆ ಹೆಲ್ಪ್ ಮಾಡಿದ್ರೋ ಇಲ್ವೋ, ನಿಮಗ್ ಸಹಾಯ ಮಾಡಿದ್ರೋ ಇಲ್ವೋ, ಎಲ್ಲವೂ ಇದು ಸ್ಕ್ಯಾನ್ ಮಾಡಿ ನೀವು ಅದ್ರಲ್ಲಿ ರಿಪ್ಲೈ ಮಾಡ್ಬೋದು. ಎಲ್ಲ ಹೋಗುತ್ತೆ ಇದು? ಬೆಂಗಳೂರಿಗೆ ಹೋಗುತ್ತೆ. ಸರಿ ಮಾಡ್ಲಿಲ್ಲ, ನಮ್ಗೆ ಸರಿಯಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡ್ತಾರೆ? ರಿವ್ಯೂ ಮಾಡ್ತಾರೆ. ಸೊ ಹಾಗಾಗಿ ನನ್ನ ಜನ ಎಲ್ಲರೂ ತಿಳ್ಕೋಬೇಕು. ನೀವು ಯಾವುದೇ ಸ್ಟೇಷನ್ ಹೋದಾಗ ನೀವು ಕಂಪ್ಲೇಂಟ್ ಕೊಡಕ್ ಹೋಗ್ತೀರಾ, FIR ಮಾಡ್ಸಕ್ ಹೋಗ್ತೀರಾ, ನೀವು ಹೋದಾಗ ಈ ತರ ಸ್ಕ್ಯಾನ್ ಇರುತ್ತೆ, ನೀವು ಕೇಳಬೇಕು. ಇದು ಜನಸ್ನೇಹಿ, ಇದು ಮಹಿಳಾ ಸ್ನೇಹಿ ಪೊಲೀಸ್. ಕರ್ನಾಟಕ ಪೊಲೀಸು ಜನಸ್ನೇಹಿ, ಮಹಿಳಾ ಸ್ನೇಹಿ. ನೀವು ಬಂದಾಗ ನೀವು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ನಿಮ್ ನಂಬರ್ ಎಂಟ್ರಿ ಆಗುತ್ತೆ. ನೀವು ಬಂದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಿ, ಎಲ್ಲಿದೆ ಅಲ್ಲಿ QR ಕೋಡ್ ಸ್ಕ್ಯಾನ್ ಮಾಡೋದು ಎಲ್ಲಿದೆ ಅಂತ ಕೇಳಿದ್ರೆ ತೋರಿಸ್ತಾರೆ. ನೀವು ಇದನ್ನ ಇಟ್ಕೊಂಡು ಹಿಂಗ್ ಸ್ಕ್ಯಾನ್ ಮಾಡಿ ನಿಮಗೆ ಹ್ಯಾಂಗ್ ನಡ್ಕೊಂಡ್ರು, ನಿಮ್ಗೆ ಇಷ್ಟ ಆಗ್ಲಿಲ್ವಾ, ಪೊಲೀಸ್ ಸರಿಯಾಗಿ ನಿಮ್ಗೆ ನಡ್ಕೊಳ್ಳಿಲ್ವಾ, ನೀವು ಅವಾಗ ಅಲ್ಲಿ ಕಂಪ್ಲೇಂಟ್ ಮಾಡ್ಬೋದು. ಸೀದಾ ಬೆಂಗಳೂರಿಗೆ ಹೋಗುತ್ತೆ DG ಅವರು, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಅಲ್ಲಿಂದ ಇಲ್ಲಿ ರಿವ್ಯೂ ಬರುತ್ತೆ. ಸೊ ಹಾಗಾಗಿ ನನ್ನ ಜನ ತುಂಬಾ ಸ್ಮಾರ್ಟ್ ಆಗಿರ್ಬೇಕು. ಯಾಕಂದ್ರೆ ನಮ್ಮ ಪೊಲೀಸ್ ಅವ್ರ ಮೇಲೆ ಕಳಂಕನೂ ನಂಗೆ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಮ ರಾಜ್ಯದ ಕಾನೂನು ಕಾಪಾಡೋರಿಲ್ಲ ಅಲ್ವಾ? ಅವ್ರಿಗೆ ಕಷ್ಟ ಪಡ್ತಾರೆ. ನಾವು ಅವ್ರ ಜೊತೆ ಸೇರ್ಕೊಂಡಾಗ ಮಾತ್ರ ಎಲ್ಲ ಒಳ್ಳೇದಾಗಕ್ಕೆ ಸಾಧ್ಯ. ಇಷ್ಟು ದಿನ ಆಯ್ತು ನನಗೆ ನಿಮ್ಗೆ ಗೊತ್ತಿಲ್ಲ. ಕರೆಕ್ಟ್. ರಿಜಿಸ್ಟರ್ ತಗೊಳ್ಳಿಪ್ಪ. ಯಾರು ಅದೇ ಯಾವ್ದು ನನಗೆ ಗೊತ್ತಿರೋ ಮೇಡಮ್ ಕೇಳ್ರಿ ಒಂದು PA ಅಲ್ಲ ಇಲ್ಲಿಲ್ಲ ಮೇಡಮ್, ಮಹಿಳಾ ಪುರುಷ ಡಿಸ್ಟಿಕ್ ರೈಟ್, ಒಂದೇ ಆಲ್ ಡಿಸ್ಟಿಕಲ್ಲಿ ಒಂದೇ. ಇಲ್ಲಿ ಟಿವಿ ಕಡೆ ಬಂದಾಗ ಕೌನ್ಸಿಲಿಂಗ್ ಯಾರು ಮಾಡ್ತಾರೆ? ಎಲ್ಲಿ ಕಳಿಸ್ತೀರಾ? ನೀವು ಸಾಂತ್ವನ ಕಳಿಸ್ತೀರಾ ಅಥವಾ ಇಲ್ಲೇ ಇವರೇ ಮಾಡ್ತಾರೆ? ಅಲ್ಲಿ ಎಲ್ಲ ಅವರ ಹತ್ರ ಕೌನ್ಸಿಲಿಂಗ್ ಆದ್ಮೇಲೆ 1, 2, 3 ಅದು ಆಗಿಲ್ಲ ಅಂದರೆ ನಮ್ಗೊಂದು ಜಸ್ಟ್ ರಿಜಿಸ್ಟ್ರಿ ಮಾಡಿ. ಬನ್ನಿ ಮೇಡಮ್. ಪಬ್ಲಿಕ್ ಬೇಡ ಅಂತೇಳು. ಮೇಡಮ್ ಈ ಕಚೇರಿ ಭಾಳ ಬರೋದು ನಾನೇ ಮೇಡಮ್. ಎಕ್ಸ್ಪ್ಲೇನ್ ಮಾಡಬೇಕು ಸರಿ ಸರಿ ಸ್ವಲ್ಪ ಆಯ್ತು.
ಒಂದು ಮಾತ್ರ ರಾಜಸ್ಥಾನದಲ್ಲಿದೆ, ಇದಕ್ಕೂ ಮಾತಾಡಿದ್ದೀವಿ. ಆ ಇಂಟರ್ವ್ಯೂನಲ್ಲಿ ಪಲ್ಯ ಆಲ್ರೆಡಿ ಟ್ರೇಸ್ ಆಗಿದೆ. ಅಲ್ಲೇ ವಿಡಿಯೋ ರೆಕಾರ್ಡ್ ಎಲ್ಲ ರೆಕಾರ್ಡ್ ಮಾಡಿದ್ದೀವಿ. ಗಣೇಶ್ ಅವರಿಂದ ಹೋಗ್ಬೇಕು ಅಲ್ಲೇ ಇರ್ತಾರೆ ಅಂತ ಹೇಳೋದು. ಕಚೇರಿ ಹೋಗಿ ಕರೆಸಿ ಅವ್ರಿಗೆ ಸ್ಟೇಟ್ಮೆಂಟ್ ಮಾಡಿ ಫಿಸಿಕಲಲ್ಲಿ ಕಳಿಸ್ತಾರೆ. ಇದು ಮಾಡೋದು ಈ ವರ್ಷ ನನಗೆ ಗೊತ್ತಾಗಿದೆ. ಮಹಿಳೆ ಮೇಲಾಗಿದ್ದು ಕಾಲೇಜು ಮಾಡಿದ್ರು ಡೊಮೆಸ್ಟಿಕ್ ವೈಲೆನ್ಸ್ ಡೈರೆಕ್ಟ್ ಬಂದರೆ ಮೇಡಮ್ ನಾವು ಪಿಡಿಪಿ ಹೋಗಿ ಅವರೇ ಅಲ್ಲಿ ಅಕಸ್ಮಾತ್ ಕುಂಟಲಿನಲ್ಲಿ ಮುಂದೆನೇ 498 ಆದರೆ ಅಲ್ಲಿರುವ ಎಲ್ಲ ಹೇಳ್ತೀವಿ. ಸೂಪರ್ ಆಗಿ ಹೇಳ್ತಾರೆ. ಹಂಗೆ ನೋಡಿದ್ರೆ ಕಾಲೇಜ್ ಮಕ್ಕಳಿಗೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ಇರಲಿಲ್ಲ. ಸ್ಕೂಲ್ ಮಕ್ಕಳೆಲ್ಲರೂ ಹೇಳ್ತಾರೆ. ಆ ಮಕ್ಕಳಿಗೆ ಆ ಒಂದು ಅವೇರ್ನೆಸ್ ಬಂದಿದೆ. ಮಕ್ಕಳ ಸಹಾಯವಾಣಿ ಭಾರಿ ಅವೇರ್ನೆಸ್ ಇದೆ. ಇನ್ಫ್ಯಾಕ್ಟ್ ಕರ್ನಾಟಕ ಎಮರ್ಜೆನ್ಸಿ ಅಂದರೆ ಮಹಿಳಾ ಸಹಾಯವಾಣಿನೇ ಜನರ ಬಾಯಿಲಿಲ್ಲ. ಅದೊಂದು ಚೂರು ಅವೇರ್ನೆಸ್ ಆಗಬೇಕು. ಪ್ರತಿ ವಾರ ಮಿಸ್ಸಿಂಗ್ ಕೇಸ್ಗಳು ಮ್ಯಾಮ್ ಇರುವೆ ಇದೆ, ಬಂದ್ಬಿಡಿ.
ಸಮಸ್ಯೆಗಳಿದೆ ಪಟ್ಪಟ್ನೆ ಹೇಳಿ. ನಮ್ಮ ಆರ್ತಿ ಅವರೇ ಬರ್ಕೊಳ್ಳಿ ಹೇಳಿ. ಅಡಿಗೆಯವ್ರದ್ದು ಮೇನ್ ಸಮಸ್ಯೆ ಇದೆ ಮ್ಯಾಮ್. ನನಗೆ ಅಡಿಗೆಯವ್ರು ಚೇಂಜ್ ಆಗಿದ್ದಾರೆ ಮ್ಯಾಮ್. ಚೇಂಜ್ ಆದ್ರೂ ಮತ್ತೆ ರಿಟರ್ನ್ ಅವ್ರನ್ನೇ ಕರ್ಕೊಂಡು ಬರ್ತಿದ್ದಾರೆ ಮ್ಯಾಮ್. ಎಸ್ಪೆಷಲ್ ವಾರ್ಡನ್ ರಿಟರ್ನ್ ತಾಲೂಕು ಆಫೀಸರ್ ಫೋನ್ ಹಚ್ಚಿದ್ರೆ ನಾನು ಕಳ್ಸಿಲ್ಲ ಮ್ಯಾಮ್ ಅಂತ ತಾಲೂಕು ಆಫೀಸರ್ ಅಂತ ಸರ್. ಮೇಡಮ್ ನೋಡಿದ್ರೆ ಅವರಿಗೆ ಕಳಿಸು ಅಂತ ಮೇಡಮ್ ಅಂತಾರೆ ಮ್ಯಾಮ್. ಹಿಂಗೆ ಉಲ್ಟಾ ಪುಲ್ಟಾ ನಮ್ಗೆ ಹಚ್ಚಿದ್ದಾರೆ. ಇಲ್ಲೇ ಇದ್ದಾರೆ ಮ್ಯಾಮ್ ವಾರ್ಡನ್. ಇವ್ರು ವಾರ್ಡನ್ ಬೇಡವಾ ನಿಮಗೆ? ವಾರ್ಡನ್ ಅಡಿಗೆ 15 ದಿನ ಆಯ್ತು ಮ್ಯಾಮ್. 15 ದಿವಸ ಆಯ್ತು ಮ್ಯಾಮ್. ಅಡಿಗೆ ಊಟ ಮಾಡ್ತಾರೆ. ಅಡಿಗೆ ಮಾಡೋದು ಬರ್ತಿಲ್ಲ ಮ್ಯಾಮ್. ಕರೆಕ್ಟ್ ಆಗಿ ಅಡಿಗೆ ಮಾಡೋದು ಬರ್ತಿಲ್ಲ ಮ್ಯಾಮ್. ಇವಾಗ ಯಾವ್ದಲ್ಲ ಚೆನ್ನಾಗಿ ಇವಾಗ ಯಾವ್ದೋ ಬೇರೆ ಊರವ್ರು ಕಳ್ಸಿದಾರೆ ಮ್ಯಾಮ್. ಅವರು ಚೆನ್ನಾಗಿ ಮಾಡ್ತಾ ಇಲ್ಲ ಮ್ಯಾಮ್ ನಮ್ಗೆ ಅಡಿಗೆನ. ಇವಾಗ ನೋಡ್ರಿ ಮ್ಯಾಮ್ ಇಲ್ಲಿ ಎಲ್ಲ ನಾವು 2-3 ಸಲ ಟ್ರೈ ನೋಡ್ರಿ ಮ್ಯಾಮ್. ಸ್ವೀಟ್ ಅಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅದಕ್ಕೆ ಇರಂಗಿಲ್ಲ ಮ್ಯಾಮ್. ಸ್ವೀಟ್ ಮಾಡಿದ್ರೆ ಒಂದು ಡ್ರೈ ಫ್ರೂಟ್ಸ್ ಇರಂಗಿಲ್ಲ ರೀ ಮ್ಯಾಮ್. ಮತ್ತೆ ನಮ್ಗೆ ಕೊಳ್ತಿರೋ ಬಾಳೆಹಣ್ಣು ಕೊಡ್ತಾರೆ ಮ್ಯಾಮ್. ನಮ್ಗೆ ಎಕ್ಸ್ಪೈರ್ ಆಗಿ ಬಿಸ್ಕಟ್ ಮ್ಯಾಮ್. ಲೇಡೀಸ್ಗೆ ಅರ್ಧ ಯೂಸ್ ಮಾಡ್ಬಿಟ್ಟಿವಿ ಮ್ಯಾಮ್. ನಾವು ಅರ್ಧ ಯೂಸ್ ಮಾಡ್ತೀವಿ ಮ್ಯಾಮ್. ಎಕ್ಸ್ಪೈರ್ ಆಗಿದ್ದು ಬಿಸ್ಕಟ್ಸ್ ಕೊಡ್ತಾರೆ ನೋಡಿ ಮ್ಯಾಮ್. ಲೇಡೀಸ್ ಕೊಡೋದಂತ ಎಲ್ಲ ಫೆಸಿಲಿಟೀಸ್ ಏನು ಕೊಡವಲ್ರಿ ಮ್ಯಾಮ್. ನಮ್ಗೆ ಟ್ಯಾಬ್ಲೆಟ್ ಇಲ್ಲ ಮ್ಯಾಮ್. ನೀವು ಬಂದಿರಂತ ಇವತ್ತು ಎಷ್ಟು ಕ್ಲೀನ್ ಮಾಡ್ತಾರೆ. ಎಲ್ಲ ಕ್ಲೀನ್ ಮಾಡಿಸಿದಾರೆ ಮ್ಯಾಮ್. ಇವತ್ತು ತಂದಿದ್ದಾರೆ ಮ್ಯಾಮ್ ಹೊಸ ಮ್ಯಾಟ್, ನೋಟಿಸ್ ಮ್ಯಾಮ್, ನೋಟಿಸ್ ಬೋರ್ಡ್, ಹೊಸ ಮ್ಯಾಟ್ ಎಲ್ಲ ಕ್ಲೀನ್ ಮಾಡಿಸಿದ್ದು ಇವತ್ತು ಮಾಡಿಸಿದಾರೆ ಮ್ಯಾಮ್. ಇಷ್ಟು ದಿನ ಏನು ಮಾಡಿಸಿದ್ರೆ ಕಳಿಸ್ತಾನೆ ಇಲ್ಲ ಮ್ಯಾಮ್. ಏಜೆನ್ಸಿಯಿಂದ ಅಡಿಗೆಯವ್ರನ್ನ ಕರೆಸ್ತಾನೆ ಇಲ್ಲ ಮ್ಯಾಮ್. ಆರ್ಡರ್ ಕಾಪಿ ಬಂದಿದೆ ಮ್ಯಾಮ್. CCTV CCTV ಇದಾವೆ ಮ್ಯಾಮ್. ವೈಫೈ ನೆಟ್ವರ್ಕ್ ಅದು ಯಾವುದು ಫೆಸಿಲಿಟಿ ಲೆಟರ್ ಬರ್ದಿವ ಆರ್ಡರ್ ಕಾಪಿ ಆಗ್ತಾನಿಲ್ಲ ಮ್ಯಾಮ್. ಆಗ್ತಾನೆ ಇಲ್ಲ ಮ್ಯಾಮ್. ನೋಡಿ ಮ್ಯಾಮ್ ಅಡಿಗೆಯವ್ರನ್ನ ತೆಗಿಸ್ಬೇಕಂತ ಆರ್ಡರ್ ಕಾಪಿ ಬಂದಿದೆ ಮ್ಯಾಮ್. ಅಲ್ಪಸಂಖ್ಯಾತರು DDR ನಾವು ಇವತ್ತು ಯಾರು ಹಾಕಿದ್ದಾರೆ? ಸರ್ಕಾರದವರು ಡಿಪಾರ್ಟ್ಮೆಂಟ್ ಅವ್ರು ಯಾರು? ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿದ್ದಾರ? ಡಿಪಾರ್ಟ್ಮೆಂಟ್ ಅವ್ರು ಯಾರು ಬಂದಿಲ್ವಾ? ಎಲ್ಲಿ ಬಂದಿದ್ದಾರೆ? ಮ್ಯಾಮ್ ನೋಡಿ ಮ್ಯಾಮ್ ಅಡಿಗೆಯವ್ರು ನಮ್ಮ ಜೊತೆ ನಮ್ಮ ಮೇಲೆನೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಂತ ರೂಲ್ಸ್ ಏನಾದ್ರು ನಮ್ಮಲ್ಲಿ ದಬ್ಬಾಳಿಕೆ ಮಾಡ್ತಾರೆ. ಲೆಟರ್ ಆಗಿದೆ ಮ್ಯಾಮ್. ಒಬ್ರು ಮಾತಾಡಿ ನಾವು ಮೇಡಮ್ ಜೊತೆ ಮಾತಾಡಿದ್ರಿ ನಾವು. ಯಾರು ಈ ಸರ್ವೆಂಟ್ ಆಗಿ ಮ್ಯಾಮ್ ಇವರೇ ಮ್ಯಾಮ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ ಅಂತ ಹೇಳಿರೋದು ಮ್ಯಾಮ್. ಆ ಕಂಪ್ಲೇಂಟ್ ಇಲ್ಲಿ ನೋಡಿ ಮ್ಯಾಮ್ ಫೋನ್ ನೋಡಿ ಹೇಗೆ ಹಸ್ಕೊಂತಿದ್ದಾರೆ ಮ್ಯಾಮ್. ನಾವು ಮಾಡ್ತಿದ್ರೆ ಇವ್ರು ಯಾರು? ಮ್ಯಾಮ್ ಇಷ್ಟೆಲ್ಲ ಲೆಟರ್ಸ್ ಮ್ಯಾಮ್. ನಾವು ಸರ್ವೆಂಟ್ ಏನ್ ಕೆಲಸ ಮಾಡ್ತಿದ್ರು? ಮ್ಯಾಮ್ ನಮ್ಗೆ ತರಕಾರಿ ಎಲ್ಲ ತಂದು ಹಾಕೋದು ಮ್ಯಾಮ್. ಮತ್ತೆ ಹಾಸ್ಟೆಲ್ ಕ್ಲೀನ್ ಆಗಿ ಇಟ್ಕೊಳ್ಳೋದು ಮ್ಯಾಮ್. ಸೊ ಅವ್ರು 12 ವರ್ಷದಿಂದ ಕೆಲಸ ಮಾಡ್ತಿದ್ರಂತಲ್ಲ ಇಲ್ಲಿ. ಕೆಲಸ ಮಾಡ್ತಿದ್ರೆ ಕೆಲಸ ಮಾಡ್ತಿದ್ರು ಅವ್ರ ಕೆಲಸನ ನೀಟಾಗಿ ಮಾಡ್ತಿದ್ದಿರ್ಲಿಲ್ಲ ಮ್ಯಾಮ್. ನೀಟಾಗಿ ಮಾಡ್ತಿದ್ದಿರ್ಲಿಲ್ಲ ಮ್ಯಾಮ್ ಅವ್ರ ಕೆಲಸನ. ಇಲ್ಲಿ ನೋಡ್ರಿ ಮ್ಯಾಮ್ ಪೊಲೀಸ್ ಕಂಪ್ಲೇಂಟ್ ಬರ್ತಾರಂತ ಇಲ್ಲೇ ಇದ್ದಾರೆ. ನನಗೆ ಬಂದೇನಾ? ಹಾಸ್ಟೆಲ್ ರೂಲ್ಸ್ ಏನಿದೆ ಮೇಡಮ್ 7:30 8 o'clock ಡಿನ್ನರ್ ಮಾಡ್ಕೊಂಡ್ಬಿಡ್ಬೇಕು. ಆದ್ರೆ ಹುಡುಗಿಯರು ಊಟ ಮಾಡಂಗಿಲ್ಲ. ಯಾವಾಗ ಮಾಡ್ತಾರೆ? 9 ಗಂಟೆ 10 ಗಂಟೆಗೆ ಮಾಡ್ತಾರೆ. ಈಗ ಸರ್ ಹೇಳಿದ್ರೆ ನಾವು ಮಾಡಿಲ್ಲ ಮ್ಯಾಮ್. ಇವಾಗ ಕಲ್ತೀವಿ ಮೇಡಮ್. ಮತ್ತೆ ಮೊದಲು ಕಲ್ಸಿಲ್ಲ ಇರೋದು ಯಾವ್ದು ತಪ್ಪಾಗಿತ್ರಿ. ಅಡಿಗೆವ್ರು ತಪ್ಪಾಗಿತ್ರಿ ಇಲ್ಲ ಅನ್ನೋದೇ ಮೇಡಮ್. ತಪ್ಪಾಗ ಸಹಜ ರೀ. ಒಂದ್ಸಲ ಹುಳ ಬಂದೈತೆ ಅಂತ ಅವ್ರು ತಗಸ್ಬಿಡೋದು ಇರೋದೇ ಇಲ್ಲ ಚೆಕ್ ಮಾಡಿ. ಒಪ್ಕೊಂತೀವಿ ಮ್ಯಾಮ್. ಲೇಟ್ ಆಗಿ ಊಟ ಮಾಡಿ ಲೇಟ್ ಆಗುತ್ತೆ ಒಂದ್ ನಿಮಿಷ ಹಾಸ್ಟೆಲ್ ಅಲ್ಲಿ ಇರೋದೇ अफरीन अभी देखो मेरे को 8 बजे खाने का नहीं है. ये मतलब नहीं है कि वो गलत है बोल के नहीं है. हमको होना है तो हम लेके आके रूम में 10 बजे तक खाते हैं. वो हमारे मर्जी. ऐसा नहीं है कि तुम 8 बजे ही खाना है इसलिए. हॉस्टल रूल्स वो अलग है.
ऑल्सो रूल्स ये टाइम को अंदर आना है खाने का हमारा मर्जी होता है, वो गलत नहीं है, वो गलत बात है, आप बोलने का करेक्ट नहीं है। देखो सब बच्चियां क्या बोल रहे हैं, अब तक खाना ठीक नहीं बन रहा है और जो नहीं आ रहे ना मैम, उस वजह से ठीक नहीं बन रहा। अच्छा बन तो बस वही बोलना, आपको मैं चले जाती हूँ, आप ऐसा रहना है तो रहो। आपको हमेशा ये बात याद रखो, गवर्नमेंट पैसा करोड़ों का रुपया खर्चा करते हैं माँ, तो ये लोगों का फर्ज बनता है कि अच्छा खाना देना, सिक्योरिटी देना, और जो भी हॉस्टल का गवर्नमेंट का पैसे दिए सो फैसिलिटीज देना ही चाहिए। उसमें कोई ये नहीं करने का, करे तो उनको हम कल डीसी ऑफिस में बुला के पहले नोटिस करके निकालते, वो ऑफिसर को भी निकालते, ठीक है? हाँ बस 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 ಇದನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ. ಊಟ ಇಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗೋಣ, ನಮ್ಮಿಂದ ಆಗ್ತಿಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. 3 ಕಿಲೋಮೀಟರ್ ನಡಿಕೆ ಮ್ಯಾಮ್ ಇಲ್ಲಿಂದ. ಹಲೋ, ಏನಪ್ಪಾ ನಿಮಗ್ ಬಂದ್ ಕಾಯೋದಿದೆಯೇನಪ್ಪ ನಾನು 7:30ಗೆ. ಏನಪ್ಪ ಏನ್ ಕೆಲಸ ಮಾಡ್ತಿದ್ದೀರಪ್ಪ ನೀವು? ಸಾರಿ ಯಾಕಪ್ಪ, ನನಗೆ ನಿಮ್ ಸಾರಿ ಬೇಡ್ರಿ, ನಾನ್ ನಿಮ್ಗೆ ಅಕೌಂಟಬಿಲಿಟಿ ಬೇಕ್ರಿ. ಏನ್ ಎಸ್ ಮೇಡಮ್, ಒಂದಿನ ಯಾವ್ದೋ ಒಂದ್ ವರ್ಷದಲ್ಲಿ ವುಮೆನ್ ಕಮಿಷನ್ ಬರ್ತಾರೆ, ನೀವು ಒಂದ್ ಟೈಮಿಗೆ ಬರೋದಿಲ್ಲ, ನನಗೆ ಕಾಯಿಸ್ತೀರೇನಪ್ಪ ಅರ್ಧ ತಾಸು? ನನಗ್ ಬೇರೆ ಕೆಲಸ ಇಲ್ವಾ? ಏನ್ ಸಾರಿ, ನಿಮ್ ಸಾರಿ ತಗೊಂಡ್ ನನಗೆ ಏನಾಗೋದಿದೆ ರೀ? ಮಕ್ಕಳಿಗೆ ಇಷ್ಟೆಲ್ಲ ತ್ರಾಸ ಇದೆಯಲ್ಲ, ನೀವು ಯಾವಾಗ ಬಂದಿರಿ? 15 ದಿವಸದಿಂದ ಮಕ್ಕಳು ಊಟ ಮಾಡ್ತಿಲ್ವಂತಲ್ಲ ಸರಿಯಾಗಿ, ಗೊತ್ತಾಗ್ಲಿಲ್ಲ ನಿಮಗೆ? ನೀವು 1 ತಿಂಗಳಾದ್ರೆ ನೀವು ಸಂಬಳ ತಗೊಂಡಿಲ್ಲೇನು? ಮತ್ತೆ ನಿಮ್ ಕೆಲಸ ನೀವು ಮಾಡ್ರಿ. ಇನ್ನು ಎಷ್ಟೊತ್ತಾಗುತ್ತೆ? ನಾ ಇನ್ನು ಎಷ್ಟೊತ್ತು ಕಾದ್ಕೊಂಡು ನಿಂತ್ಕೋಬೇಕು ನಿಮಗೆ ಹೇಳ್ರಿ. ಮ್ಯಾಮ್ ಇಲ್ಲಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗುತ್ತೆ ಮ್ಯಾಮ್ ಬಸ್ ಸ್ಟ್ಯಾಂಡ್ಗೆ. ಅಷ್ಟು ದೂರ ನಡ್ತೀವಿ ಮ್ಯಾಮ್. ಬೆಳಗ್ಗೆ ನಮ್ಗೆ ಟಿಫನ್ ಕೂಡ ಸರಿಯಾಗಿ ಆಗಂಗಿಲ್ಲ ಮ್ಯಾಮ್, ಎಷ್ಟು ತ್ರಾಸ ಆಗುತ್ತೆ ಮ್ಯಾಮ್. ನಾವು ಹೋಗ್ಬೇಕಂದ್ರೆ ಎಷ್ಟಂದ್ರೆ ಉಪವಾಸ ಮ್ಯಾಮ್, ಅಕ್ಕಿ ಬೆಂದಿರಲ್ಲ ಮ್ಯಾಮ್, ಕೂತು ಹಂಗೆ ಮ್ಯಾಮ್, ಅಕ್ಕಿ ಹಂಗೆ ಹಸಿ ಇರುತ್ತೆ ಮ್ಯಾಮ್, ಹಂಗೆ ತಿಂದಿದ್ದೀವಿ, ಹಂಗೆ ಓಡ್ತಿರ್ತೀವಿ ಮ್ಯಾಮ್. ನಾವು ಇಷ್ಟು ದೂರ ಇದೆ ಮ್ಯಾಮ್, ಬರ್ತೀವಿ ಮ್ಯಾಮ್. ಎಷ್ಟು ಹಸುವಾಗ್ತಿದೆ ಅಂತಂದ್ರು ಮ್ಯಾಮ್ ನಮ್ಗೆ ಹಸುವಾಗ್ತಿದೆ ಮ್ಯಾಮ್, ನಾವ್ ಏನ್ ಮಾಡೋಣ ಅಂದ್ರೆ ಮ್ಯಾಮ್ ಹಂಗೆ ಹೋಗ್ತಾರೆ ಮ್ಯಾಮ್. ನಾವ್ ಏನ್ ಮಾಡೋಣ ಹೇಳ್ರಿ ಮ್ಯಾಮ್? ಏನಾದ್ರೂ ತಿನ್ಸಿ ಮ್ಯಾಮ್, ನಮ್ಗೆ ಇಷ್ಟು ಹಸುವಾಗ್ತಿದೆ ಅಂದ್ರು ಏನ್ ನೀವ್ ಏನಾದ್ರೂ ಮಾಡ್ತೀವಿ, ಆಫೀಸರ್ ಕೇಳ್ರಿ ಅಂದ್ರೆ ಹಾಗೆ ಹೋಗ್ತಾರೆ ಮ್ಯಾಮ್. ವಾರ್ಡನ್ ಇಲ್ಲೇ ಇದ್ದಾರೆ ನೋಡ್ರಿ ಮ್ಯಾಮ್, ಕೇಳ್ರಿ ಮ್ಯಾಮ್ ವಾರ್ಡನ್ಗೆ. ಅವ್ರು ಚೆನ್ನಾಗ್ ಮಾಡ್ತಾ ಇಲ್ಲ ಮ್ಯಾಮ್ ಅಡಿಗೆ. ಇಷ್ಟು ಜನ ಹೊರಗಿನವ್ರ ಜೊತೆ ಕಾಂಟ್ಯಾಕ್ಟ್ ಅಂದ್ರೆ ಸಂಘಟನೆ ಮ್ಯಾಮ್ ಅದನ್ನ ಸ್ಟ್ರೈಕಿಗೆ ಹೋಗಿದ್ವಿ ಮ್ಯಾಮ್. ನಾವು ಹೇಳ್ತೀವಿ ಮ್ಯಾಮ್, ಆಕ್ಚುಲಿ ನಾವು ಸ್ಟ್ರೈಕ್ ಹೋಗಿದ್ವಿ ಮ್ಯಾಮ್. ಆಫ್ ಮಾಡಿ.